ಫ್ರೆಂಡ್ಸ್, ನೋಡಿ ಈ ಹಣ್ಣಿನ ಗುರ್ತ ಉಂಟಾ ನಿಮಗೆ? ಪೆಜಕಾಯಿ ಅಂತ ಹೇಳ್ತೇವೆ. ನಮ್ಮ ಕರಾವಳಿ ಕಡೆಯಲ್ಲಿ ಮಳೆಗಾಲಕ್ಕೆ ಜಾಸ್ತಿಯಾಗಿ ಆಗ್ತದೆ. ಅಂದರೆ ನಿನ್ನೆ ತುಂಬ ಮಳೆಗಾಳಿತ್ತು ನೋಡಿ, ಹಾಗಾಗಿ ಫುಲ್ ಇಲ್ಲಿ ಹಣ್ಣು ಬಿದ್ದಿದೆ. ಇದು ನೋಡಿ, ನಾನು ಆ ಮರದ ಕೆಳಗಿನೇ ಕೂತಿದ್ದೇನೆ. ಉದ್ದಕ್ಕೆ ಬೆಳೀತದೆ ಈ ಮರ ನೋಡಿ, ಸ್ಟ್ರೇಟ್ ಇದೆ. ಕೆಳಗೆ ಇದ್ದ ಹಣ್ಣಾದರೆ ನಮಗೆ ಇಡೀ ಹಣ್ಣು ಸಿಗ್ತದೆ. ತುಂಬ ಮೇಲೆಯಿಂದ ಈ ಪೆಜಕಾಯಿ ಬಿದ್ದರೆ ನೋಡಿ ಈ ಥರ ಆಗ್ತದೆ. ಅಂದರೆ ಇದು ಸ್ವಲ್ಪ ಕೆಳಗೆ ಬಿದ್ದು ಏಟಾದರೆ ಕೂಡ ಫುಲ್ಲು ಒಡಿತದೆ. ಫುಲ್ ನೀಟಾಗಿ ಹದಾದಲ್ಲಿ ಬಿದ್ದರೆ ನೋಡಿ ಹೀಗೆ ಫುಲ್ಲು ಸಿಗ್ತದೆ. ಈ ಹಣ್ಣು ಭಾರಿ ಸೆನ್ಸಿಟಿವ್, ಕೆಳಗೆ ಬಿದ್ದ ಕೂಡಲೇ ಒಡಿತದೆ. ಆದರೆ ಭಾರಿ ಟೇಸ್ಟ್ ಇರ್ತದೆ ನೋಡಿ. ಇದು ನಮ್ಮ ಕಾಡಿನ ಹಣ್ಣು. ಮಕ್ಕಳಿಗೆ ಎಷ್ಟು ಗುರ್ತ ಉಂಟಂತ ಹೇಳಿ ನೋಡುವ. ಇದ್ರದ್ದು ಏನು ಹೆಸರು ಬಿಂದು? ಹಲಸಿನ ಚಿಕ್ಕತಮ್ಮ. ಅಂದರೆ ಇದು ಹೇಗೆ, ಇದು ಹಲಸಿನ ಹಣ್ಣಿನ ಥರಾನೇ ಉಂಟಲ್ಲ, ಆದರೆ ಇದು ಚಿಕ್ಕದುಂಟು. ಹಾಗಾಗಿ ಮಕ್ಕಳು ನೋಡಿ ಹಲಸಿನ ಚಿಕ್ಕತಮ್ಮ ಅಂತ ಹೇಳ್ತಾರೆ. ಇದನ್ನು ನಮ್ಮ ಹಳ್ಳಿ ಕಡೆಯಲ್ಲಿ ಪೆಜಕಾಯಿ ಅಂತ ಹೇಳ್ತೇವೆ. ಹಾಗೆಯೇ ಇಂಗ್ಲೀಷಲ್ಲಿ ವೈಲ್ಡ್ ಜಾಕ್ ಫ್ರೂಟ್ ಹೇಳ್ತೇವೆ. ಹಾಗೆ ಅಂಜಲಿ ಚಕ್ಕ ಅಂತ ಹೇಳಿ ಕೂಡ ಹೆಸರುಂಟು. ಕಾಡಿನ ಹಲಸು ಅಂತ ಹೇಳಿ ಕೂಡ ಹೆಸರಿದೆ. ಹಾಗೆ ಬೇರೆ ಬೇರೆ ಹೆಸರಿಂದ ಈ ಹಣ್ಣನ್ನು ಕರಿತೇವೆ ನೋಡಿ. ಈ ಥರ ಸ್ವಲ್ಪ ನಾವು ಪ್ರೆಸ್ ಮಾಡಿದರೆ ಸಾಕು, ಫುಲ್ಲು ಬಿಟ್ಟು ಬರ್ತದೆ ಸಿಪ್ಪೆ. ತುಂಬ ಸ್ವೀಟ್ ಇರ್ತದೆ. ಹಾಗೆ ಒಂದೊಂದು ಇರುವೆ ಕೂಡ ಉಂಟು ನೋಡಿ ಇದರಲ್ಲಿ. ನೋಡಿ ಈ ಥರ ಫುಲ್ಲು ಕೈಯಲ್ಲೇ ತೆಗಿಬೋದು. ಒಂದು ಹೆಬ್ಬಲಸಲ್ಲಿ ಇಷ್ಟು ಸಿಕ್ಕಿದೆ ನೋಡಿ. ಅಂದರೆ ಒಂದು ಪೆಜಕಾಯಲ್ಲಿ ಇಷ್ಟು ಇದೆ, ಬೀಜ ಎಲ್ಲ ಸೇರಿ. ಇದರಿಂದ ಬೇರೆ ಬೇರೆ ರೆಸಿಪಿ ಮಾಡ್ಬೋದು. ನಾನು ಈ ಹಿಂದೆ ಮಿಲ್ಕ್ ಶೇಕ್ ಮಾಡಿದ್ದೇನೆ ಇದರದ್ದು. ಹಾಗೆಯೇ ಅಪ್ಪಂ ರೆಸಿಪಿ ಕೂಡ ಮಾಡಿದ್ದೇನೆ, ತುಂಬ ಚೆನ್ನಾಗಿ ಬರ್ತದೆ ನೋಡಿ. ಇದನ್ನು ನಾವು ಹಲಸಿನ ಹಣ್ಣು ಯಾವ ರೀತಿ ಬಿಡಿಸ್ತೇವೆ ಅದೇ ರೀತಿ ತೆಗಿಲಿಕ್ಕೆ ತುಂಬ ಸುಲಭಕ್ಕೆ ಬರ್ತದೆ ನೋಡಿ. ಒಂದನ್ನು ಹೀಗೆ ತೆಗೆದು ನೋಡಿ ಈ ಥರ ಬೀಜ ಸಿಗ್ತದೆ. ಇದನ್ನು ಬೀಜವನ್ನು ನಾವು ಹಾಗೆ ಬಿಸಾಕಲಿಕ್ಕೆ. ನೀನು ಕೂಡ ಹಾಗೆ ಒಂದೊಂದೇ ತಿನ್ನು, ತುಂಬ ಬಾಯಿಗೆ ಹಾಕಲಿಕ್ಕಿಲ್ಲ. ಒಂದೊಂದೇ ತೆಗೆದು ಅದನ್ನು ಹಾಗೆ ತಿಂದು ಬೀಜ ಬಿಸಾಕಬೇಕು. ಅದರೊಳಗಡೆ ಇದ್ದ ಬೀಜ ತಿನ್ನಲಿಕ್ಕಿಲ್ಲ. ಸರಿ. ತುಂಬಾ ಸ್ವೀಟ್ ಇದೆ. ನಾನಿದ್ರದ್ದು ಬೀಜ ಬಿಸಾಕಿದೆ. ಆದರೆ ಹೇಳೋದು ನಾವು ಇದರಿಂದ ಹೇಗೆ ನಮಗೆ ಬೇರೆ ಬೇರೆ ರೆಸಿಪಿ ಮಾಡ್ಬೋದು, ಹಾಗೆಯೇ ಬೀಜದಿಂದ ಕೂಡ ಬೇರೆ ಬೇರೆ ಉಪಯೋಗ ಇದೆ. ಅಂದರೆ ಈ ಬೀಜವನ್ನು ಡ್ರೈ ಆಗಿ ನಾವು ರೋಸ್ಟ್ ಮಾಡಿ ಅದನ್ನು ಪೌಡ್ರ್ ಮಾಡಿ ಜೇನುತುಪ್ಪದ ಜೊತೆಗೆ ಸೇರಿಸಿ ನಾವು ಸೇವಿಸೋದ್ರಿಂದ ಅಸ್ತಮ ರೋಗ ನಿವಾರಣೆ ಆಗ್ತದೆ. ಭಾರಿ ಒಂದು ಒಳ್ಳೆಯ ರೆಮಿಡಿ ಅದು. ಹಾಗೆಯೇ ನೀವು ಹಣ್ಣನ್ನು ಸೇವಿಸೋದ್ರಿಂದ ಮೊಡವೆ ಸಮಸ್ಯೆ ನಿವಾರಣೆ ಆಗ್ತದೆ, ಅಲ್ಸರ್ ಸಮಸ್ಯೆ ಕೂಡ ನಿವಾರಣೆ ಆಗ್ತದೆ. ಹಾಗೆ ನಿಮಗೆ ಉಂಟಲ್ಲ, ಇದರಿಂದ ರೆಸಿಪಿ ಕೂಡ ಮಾಡ್ಕೋಬೋದು. ಹಾಗೆ ನಿಮಗೆ ಬೇರೆ ಬೇರೆ ಥರದ ಹೆಲ್ತಿಗೆ ಬೇಕಾಗುವಂತಹ ರೆಮಿಡಿ ಕೂಡ ಮಾಡ್ಕೋಬೋದು. ತುಂಬಾ ಒಂದು ಒಳ್ಳೆಯ ಹಣ್ಣು ಅಂತ ಹೇಳಿದರೆ ಕೂಡ ತಪ್ಪಾಗಲಿಕ್ಕಿಲ್ಲ. ಇದು ನೋಡಲಿಕ್ಕೆ ಕೂಡ ಸೇಮ್ ನಮ್ಮ ಹಲಸಿನ ಹಣ್ಣಿದು ಸೋಳೆ ಯಾವ ರೀತಿ ಇರ್ತದೋ ಅದೇ ರೀತಿ ಇದೆ, ಆದರೆ ಚಿಕ್ಕದಿದೆ ಸೈಜ್. ನಿಮಗೆ ಎಲ್ಲಿಯಾದರೂ ಈ ಥರ ಹಣ್ಣು ಸಿಕ್ಕಿದರೆ ನೀವು ತಿನ್ನಿ, ನಿಮ್ಮ ಮಕ್ಕಳಿಗೆ ಕೂಡ ಅದರ ಬಗ್ಗೆ ಪರಿಚಯ ಹೇಳಿಕೊಡಿ. ಅಂದರೆ ಇದೆಲ್ಲ ಉಂಟಲ್ಲ ಮೊದಲಿನ ಕಾಲದ ಹಣ್ಣಲ್ಲ, ಈಗಂತೂ ಭಾರಿ ಕಡಿಮೆ ಸಿಗುವುದೆಲ್ಲ. ಹಾಗೆ ಮಕ್ಕಳಿಗೆ ಕೂಡ ಪರಿಚಯ ಇರುವುದಿಲ್ಲ. ನೀವು ಹೇಳಿದರೆ ಮಾತ್ರ ಅವರಿಗೆ ಗೊತ್ತಾಗ್ತದೆ. ನಾವು ಈ ಥರ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.